ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತಮ್ಮ ಇಲ್ಲದ ಸಮಯವನ್ನ ನೋಡ್ಕೊಂಡು ಅವನ ಹೆಂಡತಿಯನ್ನ ಬೆತ್ತಲೆಗೊಳಿಸಿ ಅವಳನ್ನ ಉಪಯೋಗಿಸಿಕೊಂಡು ಅನುಭವಿಸಿ ಸಿಕ್ಕಾಪಟ್ಟೆ ಮಜಾ ಮಾಡಿದ ಅಣ್ಣ. ಕತೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡ್ದೆ. ಕತೆನ ಕೊನೆಯ ತನಕ ಕೇಳ್ತಾ ಹೋಗಿ. ಶಿವಮೊಗ್ಗದ ಹತ್ರ ಇಬ್ಬರು ಅಣ್ಣ ತಮ್ಮಂದಿರು ಇದ್ರು. ಅಣ್ಣನ ಹೆಸರು ಮನೋಜ್, ತಮ್ಮನ ಹೆಸರು ಮನು. ಮನೋಜ್ ಹಾಗೂ ಮನು ಇಬ್ಬರು ಕೂಡ ಇಂಜಿನಿಯರಿಂಗ್ ಓದಿ ಬೆಂಗಳೂರಿನಲ್ಲಿ ಕೆಲಸ ಗಿಟ್ಟಿಸಿಕೊಂಡು ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿದ್ದರು. ಇಬ್ಬರು ಒಂದು ಉತ್ತಮ ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರಿಂದ ಕೈ ತುಂಬಾ ಸಂಬಳ ಬರುತ್ತಿತ್ತು. ಹೀಗೆ ಒಂದು ದಿನ ತಮ್ಮ ಮನು ಒಂದು ಹುಡುಗಿಯನ್ನು ಲವ್ ಮಾಡುತ್ತಿದ್ದನು. ಅವಳ ಹೆಸರು ಆಶ್ಲೇಷ ಅಂತ. ನೋಡಲು ತೆಳ್ಳಗೆ ಬೆಳ್ಳಗೆ ಗೊಂಬೆಯಂತೆ ಇದ್ದಳು. ಅವಳ ಅಂದವೇ ಅವಳಿಗೆ ವರವಾಗಿತ್ತು. ಅವಳ ಬಗ್ಗೆ ಮನು ಜಾಸ್ತಿ ಏನೂ ವಿಚಾರಿಸದೆ ಲವ್ ಮಾಡಿ ಬಿಟ್ಟಿದ್ದ. ಅವರಿಬ್ಬರ ಲವ್ ಮುಂದಕ್ಕೆ ಮದುವೆಯ ವಿಚಾರಕ್ಕೆ ಹೋಗಿ ಮದುವೆಯೂ ಆದರು. ಮದುವೆಯ ನಂತರ ಮನು ಅಣ್ಣನ ಮನೆಯಿಂದ ಹೊರಗೆ ಬಂದು ತಾನೇ ಬೇರೆ ಮನೆ ಮಾಡಿ ಆ ಪ್ಲೇಸ್ ಆಶ್ಲೇಷಾಳ ಜೊತೆ ಇರತೊಡಗಿದ. ಅಣ್ಣ ಮನೋಜ್ ಹಾಗೂ ತಮ್ಮ ಮನು ಈಗಲೂ ಕೂಡ ಅನ್ಯೋನ್ಯವಾಗಿಯೇ ಇದ್ದರು. ಅಣ್ಣ ಮನೋಜ್ ಆಗಾಗ ತಮ್ಮನ ಮನೆಗೆ ಬಂದು ಹೋಗಿ ಮಾಡುತ್ತಿದ್ದ. ತಮ್ಮ ಅಣ್ಣ ಮನೆಗೆ ಬಂದಾಗ ಉಳಿದುಕೊಂಡುವಂತೆ ಒತ್ತಾಯ ಮಾಡುತ್ತಿದ್ದ. ಹಾಗೆ ಒಂದೆರಡು ದಿನ ಉಳಿದುಕೊಂಡು ಹೋಗುತ್ತಿದ್ದ ಮನೋಜ್. ಹೀಗೆ ಒಂದು ದಿನ ಮನೋಜ್ ಮನೆಗೆ ಬಂದಿದ್ದ. ಮನೋಜನ ಅತ್ತಿಗೆ ಆಶ್ಲೇಷ ಮನೋಜ್ನನ್ನು ತುಂಬಾ ಸಲಿಗೆಯಿಂದ ನೋಡಿಕೊಳ್ಳುತ್ತಾ ಊಟ ಉಪಚಾರ ಮಾಡುತ್ತಿದ್ದಳು. ಮನೋಜ್ಗೆ ಒಮ್ಮೊಮ್ಮೆ ವರ್ಕ್ ಫ್ರಮ್ ಹೋಮ್ ಆಗಿದ್ದರಿಂದ ಮನೆಯಲ್ಲಿಯೇ ಕೆಲಸ ಮಾಡುತ್ತಿದ್ದನು. ಮನು ಆಫೀಸಿಗೆ ದಿನ ಹೋಗಲೇಬೇಕಾಗಿತ್ತು. ಆಶ್ಲೇಷ ಒಂದು ದಿನ 3D ಆನಿಮೇಷನ್ಗೆ ಕ್ಲಾಸಿಗೆ ಹೋಗಿ ವಾಪಸ್ ಹೋಗಿದ್ಲು. ಮನೆಯಲ್ಲಿ ಯಾರು ಇರ್ಲಿಲ್ಲ. ಹಾಗಾಗಿ ಮೊಬೈಲ್ ನಲ್ಲಿ ಪೋಲಿ ವಿಡಿಯೋ ನೋಡೋದನ್ನ ಮಾಡ್ತಿದ್ದ. ಅದನ್ನೆಲ್ಲ ನೋಡ್ತಾ ನೋಡ್ತಾ ಆಶ್ಲೇಷಾಳ ಮೇಲೆ ಆಸೆ ಬೆಳೀತಾ ಹೋಯ್ತು. ಒಂದು ದಿನ ಮನು ಎಂದಿನಂತೆ ಕೆಲಸಕ್ಕೆ ಹೋಗಿದ್ದ. ಆಶ್ಲೇಷ ಕೂಡ 3D ಆನಿಮೇಷನ್ ಕ್ಲಾಸ್ಗೆ ಹೋಗಿ 12 ಗಂಟೆ ಸುಮಾರಿಗೆ ಬರ್ತೀನಿ ಅಂತ ಹೇಳಿ ಹೋದ್ಲು. ಮನೋಜ್ ಮನೆಯಲ್ಲಿಯೇ ಕೆಲಸ ಮಾಡ್ತಿದ್ದ. ಒಮ್ಮೆ ಅತ್ತಿಗೆ ಆಶ್ಲೇಷ ಇರುವ ರೂಮಿಗೆ ಹೋದ. ಅಲ್ಲಿ ಆಶ್ಲೇಷ ತನ್ನ ಒಳ ಉಡುಪುಗಳನ್ನು ಹಾಗೆಯೇ ಇಟ್ಟು ಬಿಟ್ಟಿದ್ಲು, ವಾಷಿಂಗ್ ಮಿಷಿನ್ಗೆ ಹಾಕಲೆಂದು. ಅದನ್ನ ಮನೋಜ್ ಎತ್ತಿಕೊಂಡು ಅದನ್ನ ಹಾಗೆ ನೋಡುತ್ತಾ ಮಜಾ ತೆಗೆದುಕೊಳ್ಳುತ್ತಿದ್ದ. ಹೇಗಾದರೂ ಮಾಡಿ ಆಶ್ಲೇಷಾಳನ್ನು ಅನುಭವಿಸಬೇಕು ಅಂತ ನಿರ್ಧಾರ ಮಾಡ್ದ. ಇದಕ್ಕೆ ಒಂದು ಉಪಾಯವನ್ನು ಕೂಡ ಮಾಡ್ದ. ಆಶ್ಲೇಷ ಬರುವುದರೊಳಗೆ ತನ್ನ ಇನ್ನೊಂದು ಮೊಬೈಲಿನ ಒಂದು ಸಣ್ಣ ರೊಟ್ಟಿನ ಬಾಕ್ಸ್ ಒಳಗೆ ಹಾಕಿ ಚಿಕ್ಕ ರಂಧ್ರ ಮಾಡಿ ಮೊಬೈಲ್ನ ಕ್ಯಾಮ್ರಾ ಹೊರಕ್ಕೆ ವಿಡಿಯೋ ಮಾಡುವಂತೆ ಇರ್ತಿದ್ದ. ಆ ಮೊಬೈಲಿಗೆ ಸಿಮ್ ಹಾಕಿರ್ಲಿಲ್ಲ, ಸೈಲೆಂಟ್ ಮಾಡಿಬಿಟ್ಟಿದ್ದ, ಯಾವುದೇ ತೊಂದರೆ ಆಗದಿರ್ಲಿ ಅಂತ. ಎಲ್ಲವನ್ನ ರೆಡಿ ಮಾಡಿ ತನಗೇನೋ ಗೊತ್ತಿಲ್ಲದವನಂತೆ ಹೊರಗಡೆ ಬಂದು ಸುಮ್ಮನೆ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡುವವನಂತೆ ಕೂತು ಬಿಟ್ಟ. ಆಶ್ಲೇಷ ತನ್ನ ಆನಿಮೇಷನ್ ಕ್ಲಾಸ್ ಮುಗಿಸಿಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಕಾಫಿ ಕುಡಿಯೋಣ ಅಂತ ಹೇಳಿ ರೂಮಿಗೆ ಬಂದ್ಲು. ಅವಳು ಡೋರ್ ಹಾಕೊಂಡು ತನ್ನ ಬಟ್ಟೆನೆಲ್ಲ ಬಿಚ್ಚಿ ಬಾತ್ರೂಮ್ಗೆ ಹೋಗಿ ಒಂದು ಬಾರಿ ಫ್ರೆಶ್ ಅಪ್ ಆಗಿ ಬಂದು ಕನ್ನಡಿ ಮುಂದೆ ಲೋಷನ್ ಹಚ್ಕೊಂಡು ಮನೆಯಲ್ಲಿ ಉಪಯೋಗಿಸುವ ಬಟ್ಟೆನ ಹಾಕೊಂಡು ರೂಮಿನಿಂದ ಹೊರಗ್ ಬಂದ್ಲು. ಆಮೇಲೆ ಕಾಫಿ ಮಾಡಿ ಮನೋಜನ ಕೊಟ್ಲು. ಅವಳು ಅಡುಗೆ ರೂಮಿಗೆ ಹೋದಾಗ ಮನೋಜ್ ನಿಧಾನಕ್ಕೆದ್ದು ರೂಮ್ಗೆ ಹೋಗಿ ಆ ಬಾಕ್ಸ್ ಅನ್ನ ತಂದು ತನ್ನ ರೂಮ್ಗೆ ಹೋಗಿ ಬಾಗ್ಲನ್ನ ಹಾಕೊಂಡು ಆ ರೊಟ್ಟಿನ ಒಳಗಿದ್ದ ತನ್ನ ಫೋನನ್ನ ಹೊರಗೆ ತೆಗೆದು ಅದರಲ್ಲಿ ರೆಕಾರ್ಡ್ ಆಗಿರುವಂತಹ ವಿಡಿಯೋವನ್ನ
ಪ್ಲೇ ಮಾಡಿ ನೋಡ್ದ. ಅದನ್ನ ನೋಡಿ ಒಮ್ಮೆ ಶಾಕ್ ಆದ ಆಶ್ಲೇಷಾಳನ್ನ ಆ ರೀತಿ ಬಟ್ಟೆ ಇಲ್ಲದೆ ನೋಡಿ ನಿಜಕ್ಕೂ ಅವನಿಗೆ ಶಾಕ್ ಆಗಿತ್ತು. ಎಷ್ಟು ಸುಂದರವಾಗಿದ್ದಾಳೆ ಇವಳು, ನನ್ ತಮ್ಮ ನಿಜಕ್ಕೂ ಅದೃಷ್ಟ ಮಾಡಿದ್ದ, ಒಮ್ಮೆ ಆದ್ರೂ ಇವಳು ನನ್ ಕೈಗೆ ಸಿಗ್ಲೇಬೇಕು ಅಂತ ಅನ್ಕೊಂಡ. ಅಷ್ಟರಲ್ಲಿ ಹೊರಗಿನಿಂದ ಆಶ್ಲೇಷ ಮನೋಜನನ್ನ ಕೂಗಿ ಕರೆದ್ಲು. ಹೊರಗ್ ಬಂದು ಆಶ್ಲೇಷಾಳ ಜೊತೆ ಕೂತು ಕಾಫಿ ಕುಡಿಯೋದಕ್ಕೆ ಶುರು ಮಾಡ್ದ. ಅದಾದ ಮೇಲೆ ಮನೋ ಬಗ್ಗೆ ಮಾತಾಡ್ತಾ ಸ್ವಲ್ಪ ಹೊತ್ತು ಕಳೆದ್ಮೇಲೆ ಮನೋಜ್ ಆಶ್ಲೇಷಾಳ ಹತ್ತಿರ, ನಿನ್ನಲ್ಲಿ ಒಂದ್ ಮಾತ್ ಕೇಳ್ತೀನಿ, ಬೇಜಾರಾಗ್ಬೇಡ ಅಂತ ಹೇಳ್ದ. ಆಗ ಆಶ್ಲೇಷ, ಅದಕ್ಕೇನಂತೆ ಭಾವ, ಕೇಳಿ ಅಂತ ಹೇಳಿದ್ಲು. ಬೆಡ್ರೂಮ್ ಅಲ್ಲಿ ಮನು ನಿಂಗೆ ಖುಷಿ ಕೊಡ್ತಾನ ಅಂತ ಕೇಳ್ದ. ಅದಕ್ಕೆ ಆಶ್ಲೇಷ ಏನು ಮಾತಾಡ್ಲಿಲ್ಲ. ಆಗ ಮನೋಜ್, ತಪ್ಪು ತಿಳ್ಕೊಳ್ಬೇಡ, ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಹೇಳಿದಾಗ, ಅಷ್ಟೊಂದೇನೋ ಖುಷಿ ಇಲ್ಲ, ನನಗ್ ಬೇಕಾದಾಗ ಅವ್ರಿಗೆ ನಿದ್ದೆ ಬಂದ್ಬಿಡತ್ತೆ, ನನಗ್ ಆಸೆ ಇದ್ದಾಗ ಹೇಗ್ ಕಂಟ್ರೋಲ್ ಮಾಡ್ಕೊಳ್ಳಿ ನೀವೇ ಹೇಳಿ ಅಂತ ಹೇಳಿದ್ಲು. ನಿಮ್ ತಮ್ಮ ಮಾಡಿದ್ರು ಕೂಡ ಒಂದ್ 5 ನಿಮಿಷ ಅಷ್ಟೇ, ಅದಾದ್ಮೇಲೆ ಸುಸ್ತಾಗಿ ಮಲಗ್ಬಿಡ್ತಾರೆ ಅಂತ ಹೇಳಿದ್ಲು. ಅದಕ್ಕೆ ಮನೋಜ್ ಅವಳ ಹತ್ರ ಬಂದು ಅವಳ ಕೈಯನ್ನ ತನ್ನ ಕೈಯಲ್ಲಿ ಸೇರಿಸ್ತಾ, ನೀನೇನು ಬೇಜಾರ್ ಮಾಡ್ಕೊಳ್ಬೇಡ, ಇದಕ್ಕೆ ಏನಾದ್ರೂ ಉಪಾಯ ಮಾಡ್ಲೇಬೇಕು, ಆಸೆನ ತೀರಿಸ್ಕೊಳ್ಳೋದಕ್ಕೆ ಹಲವಾರು ಮಾರ್ಗಗಳಿರತ್ತೆ, ಅದನ್ನ ಯೋಚಿಸು, ನಿನ್ನ ಆಸೆನ ಹೇಗ್ ತೀರಿಸ್ಕೊಳ್ಬೇಕು ಅನ್ನೋ ಮಾರ್ಗ ತಿಳ್ಕೊ, ನನ್ನಿಂದ ಏನೇ ಸಹಾಯ ಬೇಕಾದ್ರೂ ನನ್ನ ಹತ್ರ ಕೇಳು, ನಾನ್ ನಿನ್ಗೆ ಸಹಾಯ ಮಾಡ್ತೀನಿ ಅಂತ ಹೇಳಿದಾಗ ಆಶ್ಲೇಷ ನಗ್ತಾ ಸರಿ ಅಂತ ಹೇಳಿದ್ಲು. ಅದಾದ್ಮೇಲೆ ಆಶ್ಲೇಷ ಯೋಚಿಸೋದಕ್ಕೆ ಶುರು ಮಾಡಿದ್ಲು. ಆಶ್ಲೇಷ ಮದುವೆಗ್ ಮುಂಚೆ ಒಂದು ಹುಡುಗನನ್ನ ಪ್ರೀತಿ ಮಾಡಿ ಇಬ್ರು ಕೂಡ 2 ವರ್ಷ ಲಿವಿಂಗ್ ಟುಗೆದರ್ ಅಲ್ಲಿ ಇದ್ರು. ಆಗೆಲ್ಲ ಆ ಹುಡುಗನಿಂದ ತುಂಬಾ ಜಾಸ್ತಿಯೇ ತೃಪ್ತಿ ಪಟ್ಟು ಒಂದ್ಸಲ ಗರ್ಭಿಣಿ ಕೂಡ ಆಗಿದ್ಲು. ಅದನ್ನ ಅಬಾರ್ಷನ್ ಮಾಡಿಸ್ಕೊಂಡು ಇಬ್ರು ಬ್ರೇಕಪ್ ಆದ್ಮೇಲೆ ಮನು ಸಿಕ್ಕಿ ಅವನನ್ನ ಪ್ರೀತಿ ಮಾಡಿ ಮದುವೆ ಆದ್ಲು. ಆದ್ರೆ ಮನುವಿಂದ ಅವಳಿಗೆ ಜಾಸ್ತಿ ಏನು ತೃಪ್ತಿ ಸಿಕ್ಕಿರ್ಲಿಲ್ಲ. ಆಗ ಅವಳ ಕಣ್ಣಿಗೆ ಬಿದ್ದಿದ್ದೆ ಮನೋಜ್. ಅವನನ್ನ ಹೇಗಾದ್ರೂ ಮಾಡಿ ಹೊಲಿಸ್ಕೊಳ್ಳೇಬೇಕು ಅಂತ ಇವಳನ್ನ ಹೇಗಾದ್ರೂ ಮಾಡಿ ಅನ್ಭವಿಸ್ಬೇಕು ಅಂತ ಅವನು. ಇಬ್ರು ಕೂಡ ಒಂದೇ ದಾರಿನಲ್ಲಿದ್ರು, ಆದ್ರೆ ಇಬ್ರಿಗೂ ಒಬ್ರಿಗೊಬ್ರು ಗೊತ್ತಿರ್ಲಿಲ್ಲ ಅಷ್ಟೆ. ಅವತ್ತು ಮನು ಬಂದ ಮೇಲೆ ಎಲ್ರೂ ಊಟ ಮಾಡಿ ಮುಗಿಸಿ ರಾತ್ರಿ ಮಲ್ಗೋದಕ್ ಹೋದ್ರು. ಮನು ಅನ್ನ ತನ್ನ ಆಸೆ ತೀರ್ಸೋದಕ್ಕೆ ಕೇಳ್ಕೊಂಡಾಗ ಅವನ್ ನಿನಗ್ ಪ್ರತಿದಿನ ಇದೇ ಕೆಲ್ಸ ಅಂತ ಬೈದು ಮಲಗ್ಬಿಟ್ಟ. ಆಗ ನಿರ್ಧಾರ ಮಾಡೇ ಬಿಟ್ಲು, ನಾಳೆ ಮನೋಜನನ್ನ ಹೇಗಾದ್ರೂ ಮಾಡಿ ಕೇಳಿ ನನ್ನ ಆಸೆನ ತೀರಿಸ್ಕೊಳ್ಳೇಬೇಕು ಅಂತ ಮಲ್ಕೊಳ್ಳು. ಮನು ಕೆಲ್ಸಕ್ ಹೋದ್ಮೇಲೆ ಸೀದಾ ಮನೋಜನ್ ರೂಮ್ ಬಂದ್ಲು. ಆಗ ಮನೋಜ್ ನಿನ್ನೆ ಆಶ್ಲೇಷಾಳ ರೂಮ್ ಅಲ್ಲಿ ಮಾಡಿದಂತ ವಿಡಿಯೋನ ನೋಡ್ತಾ ಕೂತಿದ್ದ. ಹಿಂದೆಯಿಂದ ಬಂದ ಆಶ್ಲೇಷ ಅದನ್ನ ನೋಡಿ ನಿಜಕ್ಕೂ ಶಾಕ್ ಆಗಿದ್ಲು. ಇದನ್ ಯಾವಾಗ ಮಾಡ್ದ ಇವನು ಅಂತ ಅನ್ಕೊಂಡು ಅವನ್ ಮುಂದೆ ಬಂದು ನಿಂತ್ಲು. ಈಗ ಭಯಗೊಂಡ ಮನೋಜ್, ನಿಂತ, ಇದೇನ್ ಮಾಡ್ತಿದ್ದೀರಾ ನೀವು ಅಂತ ಕೇಳಿದ್ಲು. ಆಗ ನಂಗ್ ನೀನಂದ್ರೆ ತುಂಬಾ ಇಷ್ಟ, ಅದಕ್ಕಾಗಿ ಈ ರೀತಿ ಮಾಡ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಕೇಳ್ದ. ಈ ರೀತಿ ಕದ್ದು ಮುಚ್ಚಿ ವಿಡಿಯೋ ಯಾಕೆ ಮಾಡಿದಿರಾ? ನನ್ನನ್ನೇ ನೇರವಾಗಿ ಕೇಳಿದ್ರೆ ನಿಮ್ಮಂದೆ ಎಲ್ಲಾನು ತೋರಿಸ್ತಿದ್ನಲ್ಲ ಅಂತ ಅವಳು ಹೇಳಿದ್ಲು. ಆಗ ಶಾಕ್ ಆಗಿ ಮನೋಜ್ ಆಶ್ಲೇಷಾಳನ್ನೇ ನೋಡ್ದ. ಆಗ ಅವನು ಅವಳ ಹತ್ರ ಬಂದು, ನಿಜವಾಗ್ಲೂ ಹೇಳ್ತಿದ್ಯಾ ಅಂತ ಕೇಳ್ದ. ಆಗ ಆಶ್ಲೇಷ, ಒಮ್ಮೆ ಕೇಳ್ ನೋಡು ಅಂತ ಹೇಳಿದಾಗ, ಈಗ ಕೇಳ್ತಿದೀನಿ, ನನ್ ನಿಜವಾಗ್ಲೂ ತೋರ್ಸು ಅಂತ ಕೇಳ್ದ. ಆಗವಳು ಅವನೊಂದಿಗೆ ತನ್ನೆಲ್ಲಾ ಬಟ್ಟೆಗಳನ್ನ ತೆಗೆದು ಹಾಕಿದ್ಲು. ಈಗ ಮನೋಜ್ ತನ್ ಕನ್ಸು ತನ್ ಮುಂದೆನೆ ನಿಂತಿರೋದನ್ನ ನೋಡಿ ನಿಜಕ್ಕೂ ಖುಷಿಯಿಂದ ಅವಳನ್ನ ತಕ್ಕೊಂಡು ಅದೇ ಮಂಚದ ಮೇಲೆ ಮಲಗಿಸಿ ಅವಳನ್ನ ಚೆನ್ನಾಗಿ ಅನುಭವಿಸಿ ಮಜಾ ಮಾಡ್ದ. ಇದಾದ್ಮೇಲೆ ದಿನಾ ಮನು ಕೆಲ್ಸಕ್ ಹೋಗೋದನ್ನೇ ಇಬ್ರು ಕಾಯ್ತಿದ್ರು.
ಅವನು ಹೋದ್ಮೇಲೆ ಇವರಿಬ್ರು ಒಳ್ಳೆ ಗಂಡ ಹೆಂಡತಿ ರೀತಿ ಚೆನ್ನಾಗಿ ಮನೆಯ ಮೂಲೆ ಮೂಲೆಯಲ್ಲಿಯೂ ತಮ್ಮ ಆಸೆನ ಈಡೇರಿಸ್ಕೊಂಡು ಮಜಾ ಮಾಡ್ತಿದ್ರು. ಒಮ್ಮೆ ಆಶ್ಲೇಷ ಗರ್ಭಿಣಿನೂ ಆದ್ಲು. ಅವಳಿಗೆ ತುಂಬಾ ಭಯ ಆಗಿ ಮನೋಜನ್ ಹತ್ರ ಹೇಳಿದಾಗ, ಯಾಕೆ ಭಯ ಪಡ್ತೀಯ, ಮನು ಹತ್ರ ಹೋಗಿ ಗರ್ಭಿಣಿಯಾಗಿರೋ ವಿಷಯನ ಹೇಳು, ಅವನು ಕೂಡ ಖುಷಿ ಪಡ್ತಾನೆ. ಈ ಮಗು ಯಾರ್ದು ಅಂತ ನಮ್ಮಿಬ್ರಿಗೆ ಮಾತ್ರ ಗೊತ್ತಿರೋದು, ಬೇರೆ ಯಾರಿಗೂ ಗೊತ್ತಿರ್ಲಿಲ್ಲ ಅಂತ ಹೇಳ್ದ. ಆಗ ಆಶ್ಲೇಷ ಕೂಡ ಮನು ಹತ್ರ ಹೋಗಿ ಗರ್ಭಿಣಿಯಾಗಿರೋ ವಿಷಯನ ಹೇಳಿದಾಗ ಮನು ನಿಜಕ್ಕೂ